ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಹೆಸರು ಆನಂದ್ ಪೂಜಾರಿ. ಇವತ್ತು ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕು ಮುವಾಡ ಗ್ರಾಮದಲ್ಲಿದ್ದೀವಿ. ಶ್ರೀಶೈಲ್ ಅನ್ನುವಂಥ ಒಬ್ಬ ರೈತರು ಏನಪ್ಪ ಅಂದರೆ ಉಳ್ಳಾಗಡ್ಡಿ ಒಂದು ಬೆಳೀತಾ ಇದ್ರು. ಲಾಸ್ಟ್ ಟೈಮ್ ಇದನ್ನು ಉಳ್ಳಾಗಡ್ಡಿ ಬರೋದಿಲ್ಲ ಅನ್ನುವಂಥ ಟೈಮಲ್ಲಿ ನಮ್ಮನ್ನು ಕರೆಸಿದ್ರು. ಕೇಳಿದ್ರೆ ಇದಕ್ಕೇನು ವ್ಯವಸ್ಥೆ ಮಾಡಬೇಕಂತ ಕೇಳಿದ್ರು. ಒಂದು ಹೆಮ್ಮೆಯ ಅದ್ಭುತವಾಗಿರುವಂಥ ಸಂಜೀವಿನಿ ಮೋದಿ ಕೇರ್ ಪ್ರಾಡಕ್ಟ್ನ ಈ ರೈತರಿಗೆ ಏನಪ್ಪ ಅಂತಂದರೆ ಬಳಸೋದಕ್ಕೆ ಕೊಟ್ವಿ. ನೋಡ್ಬೋದು ಈರುಳ್ಳಿ ಯಾವ ರೀತಿ ಏನಪ್ಪ ಅಂತಂದರೆ ಬಂದಿದೆ ಅಂತ. ಇವಾಗ ರೈತರು ಏನು ಹೇಳ್ತಾರೆ, ಅವರು ಕಬ್ಬನ್ನು ಏನಪ್ಪ ಅಂದರೆ ಕಬ್ಬು ಕೂಡ ಬೆಳೀತಾ ಇದ್ದಾರೆ. ಅವ್ರಿಗೆ ಏನು ಅನಿಸ್ತಾ ಇದೆ ಅನ್ನೋದೇನಪ್ಪ ಅಂತಂದರೆ ಅವ್ರ ಬಾಯಿಂದ ಕೇಳೋಣ. ಸ್ವಲ್ಪ ಮುಂದೆ ಬನ್ನಿ ಸರ್. ನಿಮ್ಮ ಹೆಸರು, ಊರು ಹೇಳ್ರಲ್ಲ. ನಾವು ಶ್ರೀಶೈಲ್ ಪವಾರ್ ರೀ, ಸೈಕಿನ್ ಮುಳವಾಡ, ಬಿಜಾಪುರ ಜಿಲ್ಲೆ. ನಾವು ಇದನ್ನ ಮೋದಿ ಕೇರ ಸ್ಟಾರ್ಟ್ ಮಾಡಿದೇವ್ರಿ. ಅವ್ರು ಸರ್ ಹೇಳಿದ್ಗಳನ್ನ ಇದನ್ನ ಮಾಡಾಕತ್ತಿಂದ ನಮಗೆ ಚಲೋನ ಆಗೈತ್ರಿ. ಇದು ಕಬ್ಬು ಮಾತ್ರ ಅಗದಿ ಉತ್ತಮ ಬಂದತಿ. ಉಳ್ಳಿಗಡ್ಡಿ ಪೂರ ಇದು ಕ್ಲಾಸ್ ಆಗಿತ್ರಿ. ಆದ ಟೈಮ್ ನಾವು ಕರ್ಸಿದೇವ್ ಅವ್ರನ್ನ. ಕರ್ಸಿದಗಳನ್ನ ಏನಂತ ಇದನ್ನ ಈ ಪ್ರಕಾರ ಹೊಡಿ ಅಂತ ಹೇಳಿದ್ರು. ಒಂದು ಸ್ಪ್ರೇ ಮಾಡೇನ್ರಿ, ಒಂದು ಸ್ಪ್ರೇದಾಗ ಇದು ಈ ಲೆವೆಲ್ ಬಂದೈತಿ. ಕೇಳಿದ್ರಲ್ಲ, ಇದಷ್ಟೆಲ್ಲ ಏನಪ್ಪ ಅಂದ್ರೆ ಅವ್ರ ಕಬ್ಬು ಕೂಡ ಏನಪ್ಪ ಅಂದ್ರೆ ಬೆಳೀತಾ ಇದ್ದಾರೆ. ಮಿನಿಮಮ್ ಅಂತಂದ್ರೆ 25ರಿಂದ 28 ಗಣಿಕೆ, 28ಕ್ಕಿಂತ ಜಾಸ್ತಿನೇ ಏನಪ್ಪ ಅಂತಂದರೆ ಅವ್ರದ್ದೇನಪ್ಪ ಅಂದರೆ ಕಬ್ಬಿನ ಒಂದು ಇಳುವರಿ ಅನ್ನುವಂಥದ್ದು ಕೂಡ ತುಂಬ ಅಂದ್ರೆ ತುಂಬ ಜಾಸ್ತಿ ಬರ್ತಾ ಇದೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಮೋದಿ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡಿ, ನೀವು ಕೂಡ ಬಳಸ್ರಿ. ಇದನ್ನು ಬೇರೆದವ್ರಿಗೆ ಏನಪ್ಪ ಅಂದರೆ ಬಳಸೋದಕ್ಕೂ ಕೂಡ ಏನಪ್ಪ ಅಂದರೆ ಶೇರ್ ಮಾಡಿ. ನೋಡಿ ಯಾವ ರೀತಿ ರೌಂಡ್ ಆಗಿದೆ ಈರುಳ್ಳಿ, ಎಷ್ಟು ದಪ್ಪ ಇದೆ, ಎಷ್ಟು ಕೂಡ ಏನಪ್ಪ ಅಂದರೆ ಶೈನಿಂಗ್ ಇದೆ. ಇನ್ನೊಂದು ನೋಡ್ಬೋದು, ಎಡಕ್ಕೆ ನೋಡಿ, ಇನ್ನೂ ಏನಪ್ಪ ಅಂದರೆ ಈರುಳ್ಳಿ ದಪ್ಪ ಆಗುತ್ತೆ. ಇದು ಇನ್ನು ಹೆಡಕ್ಕೂ ಕೂಡ ಏನಪ್ಪ ಅಂದರೆ ಪೂರ್ತಿಯಾಗಿ